ನಮಸ್ಕಾರ. ಚೆನ್ನಾಗಿದ್ದೀರಾ? ಹೇಳೋದು ಬೇಡ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕನಕೋತ್ಸವದ ಉತ್ಸಾಹ ಗಗನದಲ್ಲಿದೆ. ಇದು ಮೊದಲನೇ ಬಾರಿ ಕಾಂತಾರ ಮಾಡಿದ ಡಿಕೆ ಸಾಹೇಬರು ಮತ್ತೆ ಸುರೇಶ್ ನನಗೆ ಕರೆದಿದ್ರು. ಅವಾಗ ನನ್ನ ಸಿನಿಮಾದ ಒಂದು ರಿಲೀಸ್ ಆಗಿ ಈ ಸಿನಿಮಾ ಯಶಸ್ವಿ ಮಾಡಿದ್ರಿ. ಅದಾದ್ಮೇಲೆ ಇನ್ನೊಂದು ಕಾರ್ಯಕ್ರಮ ಬರ್ತಿರೋದು ಈಗ ಮೊದಲನೇ ಸಲ ನಾನು. ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾಗಬಹುದು, ಡಿ ಕೆ ಸುರೇಶ್ ಅವರಾಗಬಹುದು, ಒಂದು ಭಾರತದಲ್ಲಿ ನಾಯಕರುಗಳು ಬಂದಾಗ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಬಂದಾಗ ಆ ಊರಿಗೆ ಏನ್ ಬೇಕು ಆ ಊರನ್ನ ಮಾದರಿ ಊರಾಗಿ ಕ್ಷೇತ್ರವಾಗಿ ಹೇಗೆ ಮಾಡಬೇಕು ಅಂತಂದ್ರೆ ಇವತ್ತು ಕನಕೋತ್ಸವ ಬರೀ ಒಂದು ಕಾರ್ಯಕ್ರಮವಾಗಿ ಮಾತ್ರ ಕಾಣಿಸ್ತಾ ಇಲ್ಲ. ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಕಲೆಗೆ ಅವಕಾಶ, ಎಷ್ಟೊಂದು ಕಲಾವಿದರಿಗೆ ಅವಕಾಶ, ಇಂಥ ಸಂಭ್ರಮವನ್ನ ಕ್ರಿಯೇಟ್ ಮಾಡಿದ್ದಕ್ಕೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸುರೇಶ್ ಅಣ್ಣ ಬಂದು ಫೋನ್ ಹೇಳಿದ್ರು ಇನ್ವಿಟೇಷನ್ ಕೊಡ್ಬೇಕಂತ. ನನ್ನ ಫೋನ್ ಹೇಳಿದ್ರೆ ಸಾಕು ನಾನು ಬರ್ತೀನಿ ಅಂತಂದ್ರೆ ಮಾತಿಗೆ ಮತ್ತೆ ನಡ್ಕೊಂಡಿರೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಕಾಂತಾರ 2 ಸಿನಿಮಾವನ್ನ ಜಗತ್ತಿನಾದ್ಯಂತ ಯಶಸ್ವಿಗೊಳಿಸುವುದು ನೀವು ಮೊದಲು ಕನ್ನಡಿಗರು. ಹಾಗಾಗಿ ನಿಮ್ಮ ಒಳ್ಳೊಳ್ಳೆ ಸಿನಿಮಾಗಳನ್ನ ನಾವು ನೋಡೋದು ಮಾಡೋಣ ಮುಖಾಂತರ ನಾನು ಅವರ ಜೊತೆ ಕೆಲಸ ಮಾಡ್ತಾರೆ. ಬರೀ ನಾನು 2ನೇ ಸಲ ಬಂದಿಲ್ಲ ಕನಕೋತ್ಸವಕ್ಕೆ. ಪ್ರತಿ ವರ್ಷ ನಾವು ಬರುವಂತ ಯೋಜನೆ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷ ಬಂದು ನಾನು ಭೇಟಿಯಾಗೋದಕ್ಕೆ ಇದೊಂದು ಅದ್ಭುತ ಅವಕಾಶ. ಥ್ಯಾಂಕ್ ಯು ಸೋ ಮಚ್. ಅಹಮದಾಬಾದ್ನಲ್ಲಿ ಮೀಟಿಂಗ್ ನಡೆದಿದೆ. 2 ಗಂಟೆಯಿಂದ ಕೂಡ ಕೂತಿದ್ದಾರೆ. ಯಾಕೆಂದ್ರೆ ಜನರ ಮೇಲಿನ ಪ್ರೀತಿ ಆಸಕ್ತಿಗೆ ಬೇಕಾಗಿದೆ. ಆ ತಾಯಿ ಕಪಾಳವರ ಆಶೀರ್ವಾದದಿಂದ ಬಹುಶಃ ಕನ್ನಡ ಚಿತ್ರರಂಗ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಬಾಲಿವುಡ್ ಜೊತೆಗೆ ಹಾಲಿವುಡ್ ಕೂಡ ಕಾಂಪಿಟೇಷನ್ ಮಾಡೋದರ ಮಟ್ಟಿಗೆ ಯಶಸ್ವಿ